ನಮಸ್ತೆ ವೀಕ್ಷಕರೇ, BN ಟಿವಿ ಕನ್ನಡಗೆ ಸ್ವಾಗತ. ಬಿಗ್ ಬಾಸ್ ಕನ್ನಡ ಸೀಸನ್ 11 ಗ್ರ್ಯಾಂಡ್ ಫಿನಾಲೆಗೆ ನಿಯರ್ ಆಗ್ತಿದೆ. ರಿಯಾಲಿಟಿ ಶೋಗಳಲ್ಲಿ ಒಂದಾದ ಬಿಗ್ ಬಾಸ್ ಕನ್ನಡ ಸೀಸನ್ 11 ಜನರಿಗೆ ಸಾಕಷ್ಟು ಮನರಂಜನೆ ನೀಡ್ತಾ ಇದೆ. ದಿನದಿಂದ ದಿನಕ್ಕೆ ಆಟ ಹೊಸ ಟ್ವಿಸ್ಟ್ ಪಡೆದುಕೊಳ್ತಾ ಇದೆ. ಈ ಮಧ್ಯೆ ಬಿಗ್ ಮನೆಯಲ್ಲಿ 8 ಕಂಟೆಸ್ಟೆಂಟ್ಗಳು ಮಕರ ಸಂಕ್ರಾಂತಿ ಹಬ್ಬ ಆಚರಿಸಿ ಸಂಭ್ರಮ ಪಟ್ಟಿದ್ದಾರೆ. ಇದಲ್ಲದೆ ಬಿಗ್ ಮನೆಗೆ ಹಿರಿಯ ನಟಿ ತಾರಾ ಎಂಟ್ರಿ ಕೊಟ್ಟಿದ್ದಾರೆ. ಕಳೆದ ದಿನ ಬಿಗ್ ಬಾಸ್ ಮನೆಯಲ್ಲಿ ಮಕರ ಸಂಕ್ರಾಂತಿ ಹಬ್ಬ ಆಚರಿಸಿ ಸ್ಪರ್ಧಿಗಳು ಫುಲ್ ಖುಷಿಯಾಗಿದ್ದಾರೆ. ಹೌದು, ಈ ಸಂಕ್ರಾಂತಿ ಹಬ್ಬಕ್ಕೆ ಸ್ಪೆಷಲ್ ಗೆಸ್ಟ್ ಆಗಿ ಹಿರಿಯ ನಟಿ ತಾರಾ ಆಗಮಿಸಿದ್ರು. ಮನೆಯ ಎಲ್ಲಾ ಸ್ಪರ್ಧಿಗಳಿಗೆ ಎಳ್ಳು ಬೆಲ್ಲವನ್ನ ನೀಡಿ ಶುಭ ಹಾರೈಸಿದ್ರು. ಬಿಗ್ ಮನೆಯ ಎಲ್ಲಾ ಕಂಟೆಸ್ಟೆಂಟ್ ಗಳೊಂದಿಗೆ ನಟಿ ತಾರಾ ವರ್ಷದ ಮೊದಲ ಹಬ್ಬ ಸಂಕ್ರಾಂತಿ ಆಚರಿಸಿದ್ರು. ಪರಸ್ಪರ ಎಳ್ಳು ಬೆಲ್ಲ ಹಂಚಿ ಶುಭ ಹಾರೈಸಿ ಒಳ್ಳೆಯ ಮಾತುಗಳನ್ನ ಆಡಿ ಅಂತ ಹೇಳಿದ್ರು. ಈ ವೇಳೆ ಮನೆಯ ಸ್ಪರ್ಧಿಗಳು ದೊಡ್ಡ ಮನೆಯಲ್ಲಿ ಆದ ಕೆಟ್ಟ ಕಹಿ ಘಟನೆಗಳನ್ನ ಹಂಚಿಕೊಂಡು ಪರಸ್ಪರ ಕ್ಷಮೆ ಕೇಳುವ ಮೂಲಕ ಒಂದಾಗಿ ಹಬ್ಬ ಆಚರಿಸಿದ್ರು. ಈ ಟಾಸ್ಕ್ ನಲ್ಲಿ ಎಳ್ಳು ಬೆಲ್ಲ ತಿಂದು ಒಬ್ಬರ ಬಗ್ಗೆ ಒಳ್ಳೆಯ ಮಾತುಗಳನ್ನ ಆಡ್ಬೇಕು. ಈ ಟಾಸ್ಕ್ ನಲ್ಲಿ ಮೊದಲಿಗೆ ರಜತ್ ಅವರು ಮಾತನಾಡ್ತಾರೆ. ಧನ್ರಾಜ್ ಜೊತೆಗೆ ಆಡಿದ ಜಗಳದ ಬಗ್ಗೆ ರಜತ್ ಅವರು ಮಾತನಾಡ್ತಾರೆ. ತಾವು ಮೊದಲು ಮನೆಗೆ ಆಗಮಿಸಿದಾಗ ಧನ್ರಾಜ್ ಜೊತೆಗೆ ತುಂಬಾ ಜಗಳ ಆಡಿದ್ದು ನಾನು ಎಂದು ರಜತ್ ಹೇಳ್ತಾರೆ. ಅವರು ಮಕ್ಕಳಂತೆ ಕೆನ್ನೆ ಸವರಿದ್ರು. ಬಿಗ್ ಬಾಸ್ ಮನೆಯಿಂದ ಹೊರ ಹೋದ ಬಳಿಕವೂ ನಾವಿಬ್ರು ಕೆನ್ನೆ ಸವರ್ಕೊಂಡಿರ್ತೇವೆ ಎಂದು ರಜತ್ ಕಾಮಿಡಿ ಮಾಡಿದ್ದಾರೆ. ಇದಕ್ಕೆ ತಾರಾ ಸಿಕ್ಕಾಪಟ್ಟೆ ನಕ್ಕಿದ್ರು. ಬಳಿಕ ಧನ್ರಾಜ್ ಹಾಗೂ ರಜತ್ ಇಬ್ರು ಪರಸ್ಪರ ಎಳ್ಳು ಬೆಲ್ಲ ಹಂಚಿಕೊಂಡಿರುವುದು ಕಂಡು ಬಂದಿದೆ. ಇನ್ನು ಮೋಕ್ಷಿತಾ ಅವರು ಮಾತನಾಡಿ, ಈ ಮನೆಯಲ್ಲಿ ಜಾಸ್ತಿ ಜಗಳ ಆಡಿದ್ದು ಮಂಜಣ್ಣನ ಜೊತೆಗೆ ಎಂದು ಹೇಳ್ತಾರೆ. ಆದ್ರೆ ತಾವು ಎಷ್ಟೇ ಜಗಳ ಆಡಿದ್ರು ಕೂಡ ಮಂಜಣ್ಣನ ಮೇಲೆ ಅಣ್ಣನ ಪ್ರೀತಿ ಯಾವಾಗ್ಲೂ ಇದ್ದೇ ಇರುತ್ತೆ, ಅದು ಬದಲಾಗೋದಿಲ್ಲ. ನಾನು ಅವರೊಂದಿಗೆ ಜಗಳ ಆಡಿದ್ದಕ್ಕೆ ಕ್ಷಮೆ ಕೇಳ್ತೇನೆ ಎಂದು ಹೇಳ್ತಾರೆ. ಮಂಜು ಕೂಡ ತುಂಬಾ ಭಾವುಕರಾಗಿ ಮೋಕ್ಷಿತಾ ಬಗ್ಗೆ ಮಾತನಾಡ್ತಾರೆ. ಮೋಕ್ಷಿತಾ ತುಂಬಾ ಪ್ರೀತಿಯಿಂದ ಅಣ್ಣ ಎಂದು ಕರೆಯುತ್ತಾರೆ. ಒಂದು ಕಡೆ ನಾನು ಮೋಕ್ಷಿತಾಗೆ ಸಿಕ್ಕಾಪಟ್ಟೆ ನೋವು ಕೊಟ್ಟೆ ಎಂದು ಬೇಸರ ವ್ಯಕ್ತಪಡಿಸಿ ಕಣ್ಣೀರ್ ಹಾಕಿದ್ರು. ಇದಕ್ಕೆ ಕ್ಷಮೆಯನ್ನು ಮಂಜಣ್ಣ ಮೋಕ್ಷಿತಾ ಬಳಿ ಕೇಳ್ತಾರೆ. ಇವರಿಬ್ರು ಕೂಡ ಪರಸ್ಪರ ಅಪ್ಕೊಂಡು ಕ್ಷಮೆ ಕೇಳ್ತಾರೆ. ಒಟ್ನಲ್ಲಿ ಈ ಟಾಸ್ಕ್ ನಿಂದಾಗಿ ಮನೆಯ ಸ್ಪರ್ಧಿಗಳ ನಡುವೆ ಇದ್ದ ಮನಸ್ತಾಪಗಳು ದೂರಾಗಿವೆ. ಪರಸ್ಪರ ಒಳ್ಳೆಯ ಮಾತುಗಳನ್ನ ಆಡುವ ಮೂಲಕ ಮನೆಯ ಎಲ್ಲಾ ಸ್ಪರ್ಧಿಗಳು ಒಳ್ಳೆಯ ಮಾತುಗಳನ್ನ ಆಡಿದ್ದಾರೆ. ನೋಡ್ತಾ ಇರಿ BN ಟಿವಿ ಕನ್ನಡ, ಇದು ನಿಮ್ಮ ಧ್ವನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.